ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇವತ್ತಿನ ಒಂದು ಕಂಡಿದ್ದು ಕಂಡ ಹಾಗೆ ಚೌಕಟ್ಟೇನು ಮೊದಲು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ. ರೈತರ ದುಡ್ಡಿಗೆ ಮಾಲೀಕರು ಯಾರು? ರೈತರ ಶ್ರಮಕ್ಕೆ ಬೆಲೆ ಸಿಗುವುದು ಯಾವಾಗ? ರೈತರ ಶ್ರಮದ ಮೇಲೆ ಐಷಾರಾಮಿ ಜೀವನ ಸಾಗಿಸುತ್ತಿರುವ ಕಾರ್ಖಾನೆ ಮಾಲೀಕರಿಗೆ ಏನು ಮಾಡಬೇಕು? ಕಬ್ಬು ಬೆಳೆಗೆ ನಿಜವಾದ ಬೆಲೆ ಏನು? ಕಬ್ಬು ಬೆಳೆಯೋದನ್ನ ಬಿಟ್ರೆ ಫ್ಯಾಕ್ಟರಿಗಳ ಗತಿ ಏನು? ಕಬ್ಬು ಬೆಳೆದರೆ ಅದಕ್ಕೆ ಇನ್ನೊಂದು ಪರ್ಯಾಯ ಏನು? ಕಬ್ಬು ಬಿಟ್ಟರೆ ಬೇರೆ ಯಾವುದೇ ಬೆಳೆ ಇಲ್ಲವೇ? ಬೆಳೆಗೆ ಬೆಲೆ ಇಲ್ಲದ ಜಗತ್ತು. ಸಕ್ಕರೆ ಕಾರ್ಖಾನೆಗಳು ಬಂದಾಗಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ನಾವು ಹಾಕೊಂಡಿದೀವಿ ಕಂಡಿದ್ದು ಕಂಡಾಗೆ ಒಳಗೆ. ಈ ಒಂದು ವಿಶಿಷ್ಟ ಚರ್ಚೆ, ಅದು ಕೂಡ ರೈತರಿಗೋಸ್ಕರ ಮಾಡ್ತಿರುವಂತಹ ವಿಶೇಷವಾದ ಚರ್ಚೆ ಇದು. ಈ ಚರ್ಚೆಯಲ್ಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ ದ CEO ಆಫ್ ಅವರ್ ಚಾನಲ್ ಮಲ್ಲಪ್ಪ ಜೋತಾವರ್ ಸರ್, ತಮಗೆ ಸ್ವಾಗತ. ಸರ್, ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ರೈತರ ದುಡ್ಡಿಗೆ ಮಾಲೀಕರು ಯಾರು? ಇದು ದೊಡ್ಡ 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 ದುರಂತ ಪ್ರಶ್ನೆ. ಯಾಕಂದರೆ ಅವ್ರ ದುಡಿಮೆಗೆ ಇಲ್ಲಿ ಬೆಲೆ ಇಲ್ಲ. ನಿಜವಾಗಿ ಅವ್ರ ಭೂಮಿಗೆ ಅವ್ರ ಮಾಲೀಕರು ಅನ್ನೋದನ್ನು ಬಿಟ್ಟರೆ ಬೇರೆದೇನೂ ಇಲ್ಲ, ಬೇರೆ ಏನೂ ಇಲ್ಲ. ಪಾಪ ಅವ್ರಿಗೆ ಹೇಳ್ಬೋದು, ಇದೇ ಸಾಕಷ್ಟು ಚೆನ್ನಾಗಿದ್ದಾರೆ ರೀ, ಅವ್ರಿಗಿನ ದಾಡಿ ರೈತರಿಗೆ ಸಾಕಷ್ಟು ಜನ ಮಾತಾಡೋದು ನಾವು ಕೇಳಿದ್ದೀವಿ. ಅವ್ರಿಗೇನು ರೀ ಗಾಡಿ ಮೇಲೆ ಅಡ್ಡಾಡ್ತಾರೆ, ಬುಲೆಟ್ ಮೇಲೆ ಹಾಗೆ ಹೀಗೆ ಕೇಳಿದ್ದೀವಿ. ಯಾರೋ ಒಂದಿಷ್ಟು ಅಡ್ಜೆಂಟ್ ಇರ್ಬೋದು, ಅದು ಇಡೀ ರೈತ ಸಮುದಾಯ ಅಡ್ಡಾಡ್ತದ, ಭಾಳ ಸೌಖ್ಯದಿಂದ ಮನುಷ್ಯ ರೀ ನಮ್ಮ ರೈತ, ಮನುಷ್ಯ ಇದ್ದನ್ನು ಹರಿದು ಕೊಡುವಂಥ ಮನುಷ್ಯ. ಯಾರು ಮನೆಗೆ ಹೋಗ್ರಿ, ನೀವು ನಿಜವಾದ ರೈತರ ಮನೆಗೆ ಹೋದ್ರೆ ನಿಮ್ಗೆ ನೀರ, ಬೆಲ್ಲ, ಚಹಾ, ಮತ್ತು ಇವತ್ತು ಚಹಾ ಇದೆ, ರೊಟ್ಟಿ, ಅದ್ರ ಜೊತೆಗೆ ಇನ್ನಷ್ಟು ಹಾಕಿ ಕೊಡೋದು ಇರೋದಂಥ ಯಾವೊಬ್ಬ ರೈತನೂ ಇಲ್ಲ. ದಾನಿ ಇರ್ಲಾರ್ದಂಥ ರೈತ ಇಲ್ವೇ ಇಲ್ಲ. ಅವನ ಅಕ್ಕಿ, ಅವನ ಜೋಳ ಅವನಿಗೆ ತೊಗೊಂಡು ಇವತ್ತು ನಾವು ದಾನಿಗಳಂತ ಹೇಳ್ಕೊಳ್ತಾ ಇದ್ದಾರೆ ಈ ಸರ್ಕಾರಗಳು. ಇವತ್ತು ಮೋದಿ ಸರ್ಕಾರ ನಾಚಿಕೆಗೇಡು ಅಲ್ಲ ಸರ್. ರೈತರು ಬಂದು ತಮ್ಮ ಬೆಳೆಗೆ ಬೆಲೆ ಕೇಳ್ತಿದ್ದಾರೆ ಅಂತಂತಂದ್ರೆ ರೋಡ್ಗಿಳಿದು ನಾಚಿಕೆ ವಿಚಾರ ಇದು. ನಿಜವಾಗಿ ನಾಚಿಕೆ ವಿಚಾರ ಅಲ್ಲ, ನಾಚಿಕೆ ಇಲ್ಲ ಈ ಜನಕ್ಕೆ. ಅಷ್ಟು ದಿಪ್ಪಾಗಿಬಿಟ್ಟದ ಚರ್ಮ ಈ ರಾಜಕಾರಣಿಗಳದ್ದು, ಈ ಅಧಿಕಾರಶಾಹಿಗಳದ್ದು. ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಸರ್, ಪಾಪ ಅವರು ರೈತರು ಬೆಳೆ ಬೆಳೆಯೋದಲ್ಲದೆ ವಾಪಸ್ಸು ರೋಡ್ಗಿಳಿದು ನಮ್ಮ ಬೆಳೆಗೆ ಬೆಲೆ ಕೊಡ್ರಪ್ಪ ಅಂತ ಕೇಳ್ತಿದ್ದಾರೆ. ಅದು ನಿಶ್ಚಿತವಾಗಿ ಬೆಲೆ ಬರುವಂಥ ಕಬ್ಬಿಗೆ ಪಾಪ ಅವರು ಲಾಭ ಮಾಡ್ಕೊಳ್ಳೋರು ಬಾರ, ಹಾನಿ ಹಾಕೊಂಡು ಸಾಲ ಮಾಡ್ಕೊಂಡು ಸಾಯೋರು ಇವರು. ದುರಂತ ಇದು ನೋಡೋದು. ಇದ್ರ ಬಗ್ಗೆ ನಿಜವಾಗಿ ರೈತರಿಗೂ ಗೊತ್ತಿಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತೇಳಿ, ಹೆಂಗೆ ನಾವು ಹಾಳಾಗ್ತಾ ಇದ್ವಿ ಅವ್ರಿಗೆ ಗೊತ್ತಿಲ್ಲ ಅನ್ನಿಸ್ತದೆ. ಪಾಪ ಇದು ಕಾರಣ ಅಂದ್ರೆ ಅಶಿಕ್ಷಿತರ ಎಜುಕೇಷನ್. ಪಾಪ ಅವ್ರಿಗೆ ಹೈಯರ್ ಎಜುಕೇಶನ್ ಆಗಲಿ, ಪ್ರೈಮರಿ ಎಜುಕೇಶನ್ ಹೋಗ್ಲಿ ಸರ್, ಲಕ್ಷ ಲಕ್ಷ ಕೊಟ್ಬಿಟ್ಟು ಆ ಕ್ವಾಲಿಟಿ ಎಜುಕೇಶನ್ ಕೊಡ್ಕೊಳ್ಳೋ ತಾಕತ್ ಯಾರಿಗೈತೆ ಸರ್? ಎಲ್ಲದ ಸರ್ಕಾರಕ್ಕೆ ಮೊದಲು ಕಲಿಸೋ ಮನಸ್ಸಿಲ್ಲ. ಕೇವಲ 2% ಖರ್ಚು ಮಾಡುವಂಥ ಸರ್ಕಾರಗಳ ನಿರ್ಲಜ್ಜ ಸರ್ಕಾರಗಳು. ಇದ್ರ ಬಿಟ್ಟು ಮತ್ತೆ ಹೇಳಕ್ಕೆ ಸಾಧ್ಯ ಇಲ್ಲ, ಬೇರೆ ಮಾತುಗಳೇ ಇಲ್ಲ. ಅದೇ ಸರ್, ಈ ರೈತರ ಶ್ರಮಕ್ಕೆ ಬೆಲೆ ಸಿಗೋದು ಯಾವಾಗ ಸರ್? ಎರಡನೇ ಪ್ರಶ್ನೆ. ಅಲ್ಲಿವರೆಗೆ ರೈತ ಈ ಅಧಿಕಾರವನ್ನು ತನ್ನ ಕೈ ತೆಗೆದುಕೊಳ್ಳೋದಿಲ್ವೋ ಅಲ್ಲಿಂದ ಸಿಗೋದಿಲ್ಲ. ಇದು ಬರ್ಕೊಂಡು ಹೋಗೋದು, ತನ್ನ ಕೈ ಅಧಿಕಾರ ಹೋಗ್ಬೇಕು. ಅವನು ಒಗ್ಗಟ್ಟಿಲ್ಲ, ಕಾನೂನು ಶಿಕ್ಷಣ ಇಲ್ಲ. ಓನಿಗೊಬ್ಬ ರೈತ, ಓನಿಗೊಬ್ಬ ಲೀಡರ್. ಹೀಗಾಗಿ ಇಲ್ಲಿ ಒಳಗಿರೋದ್ರಿಂದ ಲಾಭ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಬುದ್ಧಿವಂತ ವರ್ಗ, ಅಧಿಕಾರಶಾಹಿ ವರ್ಗ, ಇಲ್ಲಿ ರಾಜಕೀಯಶಾಹಿ ವರ್ಗ, ಇಲ್ಲಿ ವ್ಯಾಪಾರಿ ವರ್ಗ. ಇದರಲ್ಲಿ ಎರಡು ಮಾತಿಲ್ಲ. ಎಲ್ಲಿವರೆಗೆ ಶಿಕ್ಷಿತನಾಗಿ ರೈತ ತನ್ನ ತಾನು ಸುಧಾರಿಸ್. ಮತ್ತು ಇದು ಈಗಲೇ ಹಲವು ಸಲ ಹೇಳಿದ್ದಾರೆ ನಿಮಗೆ, ನಮ್ಮನ್ನು ಯಾರೂ ಉದ್ಧಾರ ಮಾಡೋದಿಲ್ಲ, ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು ನಮ್ಮ ಶಿಕ್ಷಣದಿಂದ, ಆರೋಗ್ಯದಿಂದ. ಶಿಕ್ಷಣ ಮುಖ್ಯ. ಅದಕ್ಕೆ ಅಂಬೇಡ್ಕರ್ ಅವರು ಒತ್ತು ಹೇಳ್ತಾ ಇದ್ರು, ಶಿಕ್ಷಣ 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 ಅಂತೇಳಿ. ಅದ್ರ ಬಗ್ಗೆ ಇವತ್ತು ಯಾವ ಸರ್ಕಾರ ಲಕ್ಷ ಕೊಡ್ತಾ ಇಲ್ಲ. ಹೆಸರು ಸ್ಕೂಲ್ ತೆಗೆದು ಒಬ್ಬರು ಮಾಸ್ತರ್ ನೇಮಿಸೋದು ಮುಗಿದೋಗ್ಬಿಡ್ತು. ಬಿಸಿಯನ್ನ ಕೊಡ್ತೀವಿ, ಹಸಿಯನ್ನ ಕೊಡ್ತೀವಿ ಅಂತೇಳಿ ಅದರಲ್ಲೂ ದುಡ್ಡು ಹಿಡಿಯುವಂಥ ಕೆಲಸಗಳು. ಅಲ್ಲಿ ಇವನ್ ಟೀಚರ್ಗಳು ಸಹಿತ ರೈತ ಟೀಚರ್ ನೋಡಿದ್ದೀವಿ ನಾವು ಸುತ್ತ ಸಮಿತಿಯಿಂದ. ಸರಿಯಾಗಿ ಆ ಮಕ್ಕಳಿಗೆ ರೈತ ಮಕ್ಕಳು ಕಲಿಕೆನೂ ಇಲ್ಲ, ಒಳ್ಳೆಯ ಆಹಾರವೂ ಇಲ್ಲ. ನೀವೇ ನೋಡ್ರಿ, ಕಳಪೆ ಆಹಾರ ಬಗ್ಗೆ ನಮ್ಮ ಆದಿವಾಸಿಗಳು ಕೊಟ್ಟಿದ್ರ ಬಗ್ಗೆ ರಿಪೋರ್ಟ್ಗಳು ಸಿಕ್ಕಾಪಟ್ಟೆ ಬರ್ತಾ ಇವೆ. ಆದರೆ ಸರ್, ಇದನ್ನ ಏನಂತೀರ ನೀವು? ಮೂರನೇ ಪ್ರಶ್ನೆ ಏನಪ್ಪ ಅಂತಂತಂದ್ರೆ, ಈ ಚರ್ಚೆ ಚೌಕಟ್ಟಿನಲ್ಲಿ ರೈತರ ಶ್ರಮದ ಮೇಲೆ ಐಷಾರಾಮಿ ಜೀವನ ಮಾಡುತ್ತಿರುವಂತಹ ಈ ಕಾರ್ಖಾನೆ ಮಾಲೀಕರಿಗೆ ಏನು ಮಾಡಬೇಕು? ಅದನ್ನು ಇವತ್ತಿನ ಸರ್ಕಾರ ಯೋಚನೆ ಮಾಡ್ಕೋಬೇಕಾಗಿದೆ.
ಯಾರು ಕೇಳೋದಕ್ಕೆ ಮಾಲೀಕರು ಸರ್ ಅಲ್ಲ ಸರ್, ನಾನೇನು ಹೇಳ್ತಿದ್ದೀನಿ, ನಾನು ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂತಂದರೆ, ಕಾರ್ಖಾನೆ ಎಲ್ಲ ಮಾಲೀಕರುಗಳು ಓಪನ್ ಆಗೇನೆ 2.5 ಕೋಟಿ ರೂಪಾಯಿ ಕಾರು ಅಲ್ವಾ, ಹೆಲಿಕಾಪ್ಟರ್ಗಳು, ಅದು ಇದು ಎಲ್ಲ ತಗೊಂಡು ಅಡ್ಡಾಡ್ತಾ ಇದ್ದಾರೆ. ಆದರೂ ಲಾಸ್ ಹೇಳ್ತಾ ಇರ್ತಾರೆ. ಅದ್ರ ಕಬ್ಬಿನ ಫ್ಯಾಕ್ಟ್ರಿಗಳ ಮಾಲೀಕರು ಹೋದ್ ಎಣ್ಣೆದಂತೆ ಮುಗಿದು ಬಿಟ್ಟದೆ, ಅದನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ ಗುತ್ತಿಗೆ. ಅದನ್ನು ಅದ್ರ ಬಗ್ಗೆ ನಾವು ಕೇಳಿಲ್ಲ. ಇವತ್ತು ಲಕ್ಷ ಕೋಟಿಗಳು ಗಳಿಸ್ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ಗಳು. ಅದು ಇವ್ರ ಎಣ್ಣೆಯಿಂದ, ಇವ್ರ ದುಡ್ಡಿನಿಂದ, ಇವ್ರು ತಯಾರು ಮಾಡಿದಂಥ ಈ ಧಾನ್ಯಗಳಿಂದ ಅದನ್ನು ಹೊಡ್ಕೊಬೋದು ಕುಳ್ತಿದ್ರು. ಆದ್ರೆ ನಿರಂತರ ಒಂದು ವರ್ಷ ಹೋರಾಟ ಮಾಡಿದ್ರು ನಮ್ಮ ಹರಿಯಾಣ ರೈತರು, ಪಂಜಾಬ್ ರೈತರು, ನಮ್ಮ ಪಶ್ಚಿಮ ಇದು ನಮ್ಮ ಉತ್ತರ ಪ್ರದೇಶದ ರೈತರು. ಅವರು ಒಟ್ಟು ಹೋರಾಟದ ಉಳಿತು. ಇಲ್ಲಾಂದ್ರೆ ಇವತ್ತಿಲ್ಲಿ ಕೃಷಿ ಅವ್ರ ಕೈಲಿ ಹೋಗಿಬಿಡ್ತಿತ್ತು. ಇನ್ನೂ ನಮ್ಮ ಭಿಕ್ಷಾದಿ ಬಿಸಿ ಆಗ್ತಾ ಇದ್ದಾರೆ ರೈತರು. ಇವತ್ತಿಗೂ ಸಹಿತ ನಮ್ಮ ಮೋದಿ ಅವ್ರ ಹಿಂದೆ ತಕ್ಕೊಂಡಿದ್ದಾರೆ ಅಷ್ಟೇ. ಅವ್ರು 400 ಪಾರ್ ಆಗಿದ್ರೆ ಅದು ನಿಶ್ಚಿತ ಕಾನೂನು ಆಗ್ತಿದ್ರು. ಮೆಲ್ಲಿಕ್ಕೆ ಹೋಗ್ಬಾರ್ದು ಅದನ್ನು. ಅವ್ರು ಸುಮ್ಮನೆ 240 ಬಂದು ನಿಂತಂತೆ ಉಳಿತವು ಅಂತ ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಮತ್ತು ಇವತ್ತು ಸಿದ್ದರಾಮಯ್ಯ ಸಹಿತ ಕಿತ್ತಾಕಬೇಕಾಗಿತ್ತು ರಾಜ್ಯದಿಂದ. ಅವ್ರಿಗೆ ಕಿತ್ತಾಕಿಲ್ಲ, ಅವ್ರಿಗೆ ಬೇಕಾಗಿದೆ, ಅವ್ರಿಗೂ ಬೇಕಾಗದ. ಅಂದ್ರೆ ಇದರಲ್ಲಿ ಏನಪ್ಪಾ ಅಂತಂತಂದ್ರೆ, ನೀನು ಕಳ ನಾನು ಕಳ, ನೀನು ಚುಪ್ ನಾನು ಚುಪ್. ಆಮೇಲೆ ರೈತರಿಗೂ ಇನ್ನೊಂದು ಮಾತು ಏನ್ ಹೇಳ್ತಿದ್ದೀನಿ, ಇಬ್ಬರಿಗೂ 2 ಸರ್ಕಾರಗಳಿಗೂ MS ಸ್ವಾಮಿನಾಥನ್ ಅವರ ಸೂಕ್ತ ಮಾಡೋದು ಬೇಕಾಗಿಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ವೋಟ್ ಕಿತ್ಕೊಳ್ಳೋಕ್ಕೋಸ್ಕರ ಹೇಳ್ತಾರೆ. ಅದೇ ಇವರು ಏನಂತೀರ ನೀವು, ಬೆಳಗಾವಿ ಜಿಲ್ಲೆ ಅಧ್ಯಕ್ಷರು, ರೈತ ಸಂಘದ ಅಧ್ಯಕ್ಷರು ಒಂದು ಮಾತು ಹೇಳ್ತಿದ್ದಾರೆ. ಅವರು ಏನು ಮಾಡಲಿಲ್ಲ, ಇವರು ಏನು ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಮತ್ತೆ ಲಕ್ಷಾಂತರ ಕೋಟಿ ರೂಪಾಯಿ ಸಕ್ಕರೆಯಿಂದ ಟ್ಯಾಕ್ಸ್ ಅನ್ನ ಪಡ್ಕೊಂತಾರೆ. ಇವ್ರಿಗೆ ಏನಕ್ಕೆ ಸರ್ ಸರ್ಕಾರದ ವತಿಯಿಂದ ಒಂದು 1200 1500 ಅವ್ರು ಏನೋ ಬೇಡ್ತಿದ್ದಾರೆ ರೈತರು. ಅವ್ರ ಬೆಲೆಗೆ ಪಾಪ ಅವ್ರು ಕೇಳ್ತಾ ಇರೋದು 3500. ಅಲ್ಲ, 3500 ಆಯ್ತು. ಇದು ಇದು ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕು, ಕೊಡುದಿಲ್ಲ. ಇನ್ನು 3000 ಮೇಲೆ ಹೋಗ್ತಾ ಇಲ್ಲ. ಅದು ಫ್ಯಾಕ್ಟ್ರಿ ಅವ್ರು ಸರ್. ಇನ್ನೂ ಒಂದು 1500 ಇಲ್ಲಪ್ಪ ಅಂದ್ರೆ 1200 ಸರ್ಕಾರದವ್ರು ಕೊಟ್ಬಿಟ್ರೆ, ಅಂದ್ರೆ ಈ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗ್ತೈತಲ್ಲ, ಇದು ಈ ಟ್ಯಾಕ್ಸ್ ಒಳಗಿಂದು ಇನ್ನೂ ಒಂದು 1500 1600 ಇಲ್ಲಪ್ಪ ಅಂದ್ರೆ 1200ವರೆಗೂ ಕೊಟ್ರೆ ಅದು ಎಲ್ಲ ಮೇಕಪ್ ಆಗುತ್ತೆ ಅನ್ನುವಂಥ ಅಧ್ಯಕ್ಷರು ಒಂದು ಮಾತು ಹೇಳಿದ್ರು. ಬಟ್ ಅಷ್ಟಾದರೂ ಕೂಡ ಈ ಒಂದು ರೈತರ ಶ್ರಮಕ್ಕೆ ಅವರು ಬೀಜ ತಂದು ಬಿತ್ತಿ ವಾಪಸ್ ಅದನ್ನು ಇಳುವರಿ ಮಾಡಿ ರಾಶಿ ಮಾಡೋವರೆಗೂ ಮನೆಯವ್ರು ಎಲ್ಲರೂ ಅದಕ್ಕೆ ಹತ್ಬಿಟ್ಟಿರ್ತಾರೆ ಆ ಕೆಲಸದ ಮೇಲೆ. ಮನೆಯಲ್ಲಿ ಇವತ್ತು ಒಂದು ಸಣ್ಣ ಹುಡುಗ ಇದ್ದರೂ ಕೂಡ ಹೊಲಕ್ಕೆ ಹೋಗ್ಬೇಕು, ಅವನು ಕಸ ತೆಗಿಯೋದಕ್ಕೆ. ಇಷ್ಟೆಲ್ಲ ಮನೆ ಜನ ಎಲ್ಲ ಅದಕ್ಕೆ ಹೆಂಗ ಅನೇಕ ಇವತ್ತು ನೋಡ್ತಾ ಇದ್ದ ಪ್ರತ್ಯಕ್ಷ ಅನುಭವಿಸಿದ್ದು. ಅವರ ಮಕ್ಕಳ ದುಡಿಯುವಂಥ ಮಕ್ಕಳ ಕುಂಡಿ ಮೇಲೆ ಚೆಡ್ ಇರ್ತಿರ್ತದೆ, ಅಂಗಿ ಹೊಲಸಾಗಿರ್ತದೆ, ಕೆಲವೊಮ್ಮೆ ಅಂಗಿನೂ ಇರೋದಿಲ್ಲ, ಲಪಾಟಿಸೋದು ಕೆಲಸ ಮಾಡ್ತಾ ಇದ್ದಾರೆ ಪಾಪ. ಅದನ್ನು ನೋಡಿದಾಗಂತೂ ಇವತ್ತಿನ ರೈತ ಏನಪ್ಪ ಇದು ಪರಿಸ್ಥಿತಿ, ಇದಕ್ಕೇನು ಪರಿಹಾರ ಇಲ್ವಾ ಅನ್ನುವಂಥದ್ದು ಸಾಕಷ್ಟು ಅನಿಸುತ್ತದೆ. ಅದ್ರ ಪರಿಹಾರಕ್ಕೆ ಇಲ್ಲಿ ಉತ್ತರ ಇಲ್ಲಲ್ಲ. ಸರ್ಕಾರ ಮಧ್ಯದ ಜನರದ ಆಯ್ಕೆ, ಸರ್ಕಾರ ಸುಳ್ಳುಗಳನ್ನು ಹೇಳಿ ಆಯ್ಕೆ ತನ್ನ ಕೆಲಸ ಕೇವಲ ಸುಳ್ಳು ಹೇಳೋದು ಸುಳ್ಳೇ ಮನೆ ದೇವರು. ದುಡ್ಡು ಮಾಡೋದು ಯಾವಾಗ ಯಾರು ಎಲ್ಲಿ ಸಿಗುತ್ತಾರೆ, ಹೆಂಗ್ ಸಿಗುತ್ತೋ, ಹೆಂಗ್ ಕಮಿಷನ್ ನಂಬುದಿದ್ರೊಳಗಡೆ ಇದೇ ಮಾತು. 40, 80, 50 ಕಮಿಷನ್ ಬಾಯಿಗೆ ಬಂದದ ಕಮಿಷನ್ ಇವ್ರದ್ದು ಸರ್. ಅದೆಲ್ಲ ಇರಲಿ ಸರ್. ಕಬ್ಬು ಬೆಳೆಗೆ ನಿಜವಾದ ಬೆಲೆ ಏನು ಸರ್? ನಿಜವಾಗಿಯೂ 1 ಟನ್ ಕಬ್ಬಿಗೆ ಇವತ್ತು ಖರ್ಚು ಬರುತ್ತಿರುವಂಥದ್ದು ಸ್ವತಃ ಒಂದು ಕಡೆ ನಮ್ಮ ಸೌದಿಯವರು ಇದ್ದಿದ್ದರಿಂದ ಒಂದು ಸ್ವಲ್ಪ ಜನಪರ ಇದ್ದಂಥ ನಾಯಕತ್ವವನ್ನು ಕರ್ಕೊಳ್ತಾ ಇದ್ದೀವಿ. ನಮ್ಮ ಲಕ್ಷ್ಮಣ ಸೌದಿಯವರು ಮೊನ್ನೆ ನಡೆದಂಥ ಎಲೆಕ್ಷನ್ ಸಂದರ್ಭದಲ್ಲಿ ಒಂದು ಕಡೆ ಹೇಳಿದ್ದಾರೆ, 4500 ರೂಪಾಯಿಗಳು 1 ಟನ್ ಖರ್ಚು ಬರ್ತದೆ ಅಂತೇಳಿ. ಸ್ವತಃ ಅವ್ರ ಕಾರ್ಖಾನೆಯಲ್ಲೇ 3000 ಕೊಡೋದಕ್ಕೆ ಆಗ್ತಾ ಇಲ್ಲ. ಇದು ಯಾಕಂತ ಈ ಪ್ರಶ್ನೆ ನಮ್ಗೆ ಬೇಕಾಗಿದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸ್ವತಃ ಅವರು ಹೇಳಿದಂಥದ್ದು 4500 ಬರ್ತದಪ್ಪ ಖರ್ಚೊಬ್ಬ ರೈತರಿಗೆ. ಮತ್ತೆ ಕೊಡ್ತೀರಿ ಎಷ್ಟಪ್ಪ ನೀವು ಅಂದ್ರೆ 2900 ಕೊಟ್ಟಿದ್ದು ನಮ್ಗೆ ಲಾಸ್ ಆಗಿದೆ, ಅದ ಈಗ ಸಾಲ ಆಗಿದೆ ಅಂತ ಹೇಳ್ತಾರೆ ಅವರು ಲಕ್ಷ್ಮಣ ಸೌದಿ ಅವರು. ಇನ್ನು ಉಳಿದವರು ಅಂತ ಕೇಳೋ ಆಗಿಲ್ಲ. ಇವರು ಸಹಕಾರಿ ಸಕ್ಕರೆ ಕಾರ್ಖಾನೆ ನಡೆಸುವಂಥ ಕೃಷ್ಣ ಸಹಕಾರಿ ಸಕ್ಕರೆ ಅದರ ಈ ಏನು ಸಂಘಟನೆ ರೈತ ಉಳಿಬೇಕು, ಸಹಕಾರ ಸಂಘ ಉಳಿಬೇಕು ಅನ್ನೋಂಥ ಜನ ಇವತ್ತು 4000 ಖರ್ಚು ಬರ್ತದೆ ಅಂತ ಹೇಳ್ತಾರೆ. 2900 ರೂಪಾಯಿ ಕೊಡ್ತಾರೆ. ಅದಕ್ಕೆ ಕೊಟ್ಟಿದ್ದು ಸಾಲ ಅಂತಂತ ಹೇಳ್ತಾರೆ. ಇನ್ನು ಉಳಿದವ್ರು ಏನು ಹೇಳ್ಬೋದು, ಕಾಶಿ ಅವರು ಇನ್ನುಳಿದವರು ಅದು ನೆನೆಸ್ಕೊಂಡ್ರೆ ಅಯ್ಯಪ್ಪ ಇದೇನು ಪರಿಸ್ಥಿತಿ. 2,500 3,000 ಕೊಟ್ಟು ದೊಡ್ಡದಾಯ್ತು ರೀ.
ರೈತರು ಖುಷಿ ಬರೀ ಮೂಸರು ಕೊಡ್ರಿ ಖುಷಿ ಆಗ್ತಾರೆ ರೈತರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಭೂಮಿ ಸೌಕಳಿ ಗೊತ್ತಿಲ್ಲ, ಗೊಬ್ಬರ ಖರ್ಚು ಗೊತ್ತಿಲ್ಲ, ಹಾಲಿನ ಖರ್ಚು ಗೊತ್ತಿಲ್ಲ, ಏನೇನಾಗ್ತದೆ ಪಾಪ ಲೆಕ್ಕ ಇಟ್ಟಿರೋದಿಲ್ಲ ಅವರು. ರೊಟ್ಟಿ ಮಾಡಬೇಕು ಅಂದ್ರೆ ಬುಟ್ಟು ಮಾಡಿಬಿಡ್ತಾರೆ ಜಾಸ್ತಿ ಬಂದವರು ಊಟ. ಇಂಥ ಜನ ಅವರು. ಹೌದು, ಪ್ರತಿಯೊಂದು ಲೆಕ್ಕ ನಾವು ಹಾಗಿಲ್ಲ. ಇವತ್ತು 4 ರೊಟ್ಟಿ ಮಾಡಿದರೆ ಯಾರೆಲ್ಲ ಉಂಟು, ನನಗೊಂದು ರೊಟ್ಟಿ, ನಿನಗೊಂದು ರೊಟ್ಟಿ, ನಿನ್ನ ಹೆಂಡ್ತಿ ನಾನು ಹೆಂಡ್ತಿ ಒಂದು ರೊಟ್ಟಿ, ಮನೆ 5 ರೊಟ್ಟಿ ಬಗ್ಗೆ ಅವ್ರು ಹಂಗಲ್ಲ ಅಂತಾರೆ, ಊಟ ಹಾಕ್ಕೊಂತಾರೆ. ನಮ್ಮ ಮನೇಲಿ ನಮ್ಮ ಊಟ ನಂತರ ಇನ್ನೊಬ್ರು ಕೊಡೋದು ಇನ್ನೂ ಇರೋದಿಲ್ಲ. ಬಟ್ ಅವ್ರ ಮನೆಗೆ ಹೋದ ನೀವು ಸರ್ವಜ್ಞ ಹೋದ್ರು ರೊಟ್ಟಿ ಜೊತೆಗೆ ಅದ್ರ ಮೊಸರು ಮತ್ತೆ ಇವರು ಅಂತಂದು. ಇದಕ್ಕೆ ಕಾರಣ ಅವ್ನು ಉದಾರ ಮನಸ್ಥಿತಿ. ಅವನಿಗೆ ಗೊತ್ತಿಲ್ಲ ಏನಪ್ಪ ಅಂತ. ಇದಕ್ಕೆ ಕಾರಣ ಶಿಕ್ಷಣ ಇಲ್ಲದ್ದು. ಮತ್ತೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಅವ್ನು ಶಿಕ್ಷಣ ಕೊಡಿಸೋದಕ್ಕೆ ನಮ್ಮ ಸರ್ಕಾರಗಳು ಸುತಾರಾಮ್ ತಯಾರಿಲ್ಲ. ಸರ್, ಇನ್ನೊಂದು ಪ್ರಶ್ನೆ. ಕಬ್ಬು ಬೆಳೆಯೋದನ್ನ ಬಿಟ್ರೆ ಫ್ಯಾಕ್ಟ್ರಿಗಳ ಗತಿ ಏನ್ರಿ ಸರ್? ಬಂದ್ರಿ ಮತ್ತೇನಂತ ಕಿಲೋದ್ರಲ್ಲೇ ಮಾರ್ಕೊಳ್ಳೋದು ಕಂಪ್ನಿಗಳನ್ನ ಅದನ್ನ ಇನ್ನೊಂದು ಮತ್ತೇನು ಸಾಧ್ಯ ಇಲ್ಲ. ಇದೆಲ್ಲ ಮಾಡೋರಿಗೆ ಇದೇ ಶಿಕ್ಷೆ ಅಂತ ಅನ್ಸಲ್ವಾ ಸರ್? ಇದನ್ನ ಕೊಡ್ಬೇಕಂತ ಅನ್ಸಲ್ವಾ? ಅಂದ್ರೆ ನಾನೇನು ಏನಕ್ಕೆ ಹೇಳ್ತಿದ್ದೀನಿ ಅಂತಂತಂದ್ರೆ, ರುಚಿಗೆ ನಾವು ಸಕ್ಕರೆ ಹಾಕ್ತೀವಿ, ಬೆಲ್ಲ ಹಾಕ್ತೀವಿ. ಸಕ್ಕರೆ ಬಿಟ್ಟು ಬೆಲ್ಲ ಅವ್ರದಷ್ಟೇ ಬೆಳೆದ್ಕೊಂಡು ಆಮೇಲೆ ವಾಪಸ್ಸು ಅಲ್ಲೇ ಇರ್ತಕ್ಕಂಥ ಇರ್ತದಲ್ಲ ಕೊಡೋದ್ರ ಭಾಳ ಉತ್ತಮ. ಆರಾಮಿರ್ತಾರೆ ರೈತ ಆರಾಮಿರ್ತಾರೆ. ಆಮೇಲೆ ಅದ್ರ ಜೊತೆಗೆ ಇವು ಬೆಲ್ಲ ತೆಗೆದ್ಬಿಟ್ಟು ಬೆಲ್ಲ ಮಾರಿದ್ರೆ, ಆಮೇಲೆ ಅದ್ರ ಜೊತೆಗೆ ಕಾಳುಗಳನ್ನು ಮಾಡಿದ್ರೆ ಅವ್ರ ಮನೆಗೂ ಆಗುತ್ತೆ. APMC ಹೋಗಿ ಹಾಕೋದು ಇಲ್ಲಪ್ಪ ಅಂದ್ರೆ APMC ಬೇಕಾಗಿಲ್ಲ. ಮತ್ತು ನಾವು ಛೋಟು ಮಾಡ್ತಾರೆ ಇದನ್ನ. ಛೋಟು ರಾಮ್ APMC ತೊಗೊಂಡ್ಬರ್ತಾರೆ ಮತ್ತು ಮಾರ್ಕೆಟಲ್ಲಿ ರೈತರಿಗೆ. ಅದಕ್ಕಿಂತ ಉತ್ತಮವಾದ ತಮ್ಮ ಈ ಒಂದು ಗ್ರಾಮ ಪಂಚಾಯತಿಗಳಲ್ಲಿ, ತಮ್ಮ ಈ PKPSಗಳಲ್ಲಿ ಮನೆ ಹೇಳಿದ್ರು ಇವುಗಳಲ್ಲೇ ಗೋಡೌನ್ ಮಾಡ್ಕೊಂಡು ಅಲ್ಲಿ ತಂದ್ರೆ ತಾವು ಮಾರ್ಕೊಂಡು ಬೇಕಾಗ್ತದ್ರಿ. ಇವ್ರಿಗೆ ಅವಶ್ಯಕತೆ ಇಲ್ಲ. ಶುಗರ್ ಫ್ಯಾಕ್ಟ್ರಿಗೆ ಯಾಕೆ ಹಾಕಬೇಕು? ಅವ್ರು ಕೇವಲ ಶುಗರ್ ಮಾಡಿಕೊಂಡು ಆ ಮಳ್ಳಿ ತಯಾರು ಮಾಡಿ ಶಾರ್ಯಾಗಿ ಮಾಡಿಕೊಂಡು ಗಂಟು ಮಾಡ್ಕೊಳ್ತಾರೆ. ಆದರೂ ಲಾಸ್ ಹೇಳ್ತಾರೆ. ನೀವು ಬೇಕಾದ ಕೇಳ್ರಿ ಅವ್ರು. ಇಡೀ ಕರ್ನಾಟಕದ ಎಲ್ಲ ಕಾರ್ಖಾನೆ ಮಾಲೀಕರು 3,000 ರೂಪಾಯಿ ಕೊಡ್ಲಿಕ್ಕೆ ತಯಾರಿಲ್ಲ. ಯಾಕೆ? ಅದರಲ್ಲಿ ಒಗ್ಗಟ್ಟದ ಬೈರತ್ತು ಇರ್ತದೆ. ಇಲೆಕ್ಷನ್ದಲ್ಲ ಒಬ್ಬರೊಬ್ರು ಏರಿಯಾದ ಹೋಗ್ತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕುಡಿದು ಬಂದಾಗ ನಾವು ಈಗ ಕೃಷ್ಣ ಶುಗರ್ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಮಾತಾಡಿದ್ರು, ಏನೇನು ಮಾತಾಡಿದ್ರು. ಇದೇ ಸ್ವತಃ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಜೊತೆ ನಮ್ಮ ಸೌದಿ ಅವರಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಏನು ಮಾತಾಡಿದ್ರು. ಅದು ಈಗ ದರ ಫಿಕ್ಸ್ ಮಾಡೋ ಮುಂದೆ 2,900 ಮೇಲೆ ಕೊಟ್ಟಿಲ್ಲ, 2,900 ಕೊಟ್ಟಿದ್ದು ಸಾಲ ಅಂತ ಇವತ್ತು ಸೌದಿ ಅವ್ರು ಹೇಳ್ತಾರೆ. ರೈತ ಇಲ್ಲಿ ಏನಾಗ್ತಾ ಇದೆ? ಇದು ಅದೇ ಒಬ್ಬ ಅಲ್ಲ ಸರ್, ಸೌದಿ ಅವ್ರ ಮಾತು ಅವ್ರಿಗೆ ಕೇಳೋಣ. ಅಂದ್ರೆ 4,500 ಅದ್ರ ಖರ್ಚು ಬರುತ್ತೆ ಅಂತ ಹೇಳ್ತಾರೆ. ಖರ್ಚು ಬಿಟ್ಟು ಮೇಲ್ ಬಂದಿದ್ದ ಆದಾಯ. ಹೌದು ಅಲ್ವಾ? ಖರ್ಚು ಬಿಟ್ಟು ಮೇಲೆ ಬಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ನಮ್ಮ ಇವರು MS ಸ್ವಾಮಿನಾಥನ್, ಡಾಕ್ಟರ್ ಸ್ವಾಮಿನಾಥನ್ ಅವರು. ಅವ್ರ ಭೂಮಿ ಖರ್ಚು, ಹಾಲಿನ ಖರ್ಚು, ಹೋಳು, ನಾವು ಬೀಜದ ಖರ್ಚು ಎಲ್ಲ ತೆಗೆದ ಮ್ಯಾಲೆ 50% ಉಳಿಬೇಕಂತ ಹೇಳ್ತಾರೆ ಅವರು. ಅದನ್ನ ಯಾರು ಕೊಟ್ಟಿರ್ತಾ ಇರಲಿಲ್ಲ. ಇದನ್ನೇ ಮಾತಾಡ್ತಾ ಇದ್ರು ನಮ್ಮ ಮೋದಿ ಅವರು. ಅವ್ರು ಚೀಫ್ ಮಿನಿಸ್ಟರ್ ಇದ್ದಾಗ ಮನಮೋಹನ್ ಸಿಂಗ್ ಪತ್ರ ಬರ್ಬೇಕು ಕೇಳ್ತಾ ಇದ್ದು. ಪತ್ರ ರೆಕಾರ್ಡ್ಸ್ ಅದ. ಇವತ್ತು MS ಸ್ವಾಮಿನಾಥನ್ ಯಾಕೆ ಕೊಡ್ತಾ ಇಲ್ಲ, ನಮ್ಗೆ ಹಾಳಾಗ್ತದೆ ಅಂತೇಳಿ. ಇವತ್ತು ಅವ್ರ ಮೌನ ಮತ್ತು ಅದನ್ನು ಓದು ಇಡೀ ಕೃಷಿನ ಓದು ಇದು ಕೂಡ ಅವರಿದ್ರು. ಯಾರವರು ಅದಾನಿ ಕಾರ್ಪೊರೇಟ್ಗಳ ಕೈಯಲ್ಲಿ ದುರಂತದೊಂದು. ಸರ್, ಕಬ್ಬು ಬೆಳೆದರೆ ಇದಕ್ಕೆ ಇನ್ನೊಂದು ಪರ್ಯಾಯ ಏನು ಅಂದ್ರೆ, ಕಬ್ಬು ಬೆಳೆದಿದ್ದಾರೆ ಇವಾಗ, ಅದಂತೂ ಇವಾಗ ಫ್ಯಾಕ್ಟ್ರಿಗಳಿಗೆ ಹೋಗ್ಲೇಬೇಕು. ಅದೊಂದು ಪರ್ಯಾಯ ಅಂತೇಳಿ ಮುಂದೆ ಇಟ್ಬಿಟ್ಟವ್ರೆ. ಅಂದ್ರೆ ಓಟ್ ಹಾಕೋ ಟೈಮಲ್ಲಿ ಹೇಳ್ತಾರಲ್ಲ, ನೋಟ ಒತ್ತಿದ್ರೆ ಇಲ್ಲಪ್ಪ ನಿನ್ನ ಓಟ್ ಹಾಳಾಯ್ತು, ಯೂಸ್ ಆಗಲ್ಲ ಅಂತ ಅದನ್ನೇನು ಬಿತ್ತನೆ ಮಾಡಿಬಿಟ್ಟವ್ರು ನಮ್ಮ ಜನರ ಮನಸ್ಸಲ್ಲಿ. ನೋಟ ಜಾಸ್ತಿ ಆಗ್ಬಿಟ್ರೆ ಮೇಲಿನವರೆಲ್ಲ ಅನಾರಪ್ಪ ಅವ್ರನ್ನ ತೆಗೆದಾಕಿ ಅಂತ ಐತದು. ಬಟ್ ಆದ್ರೂ ಕೂಡ ಯಾರು ಅಂತ ಹೇಳಲ್ಲ, ನಮ್ಮ ಮೀಡಿಯಾ ಸಹಿತ ತಿಳಿಸ್ತಾ ಇಲ್ಲ ಅದನ್ನ. ಇದು ದುರಂತ. ಸೊ ಇದನ್ನ ಇವಾಗ ನಾನೇನ್ ಕೇಳ್ತಿದ್ದೀನಿ, ಫ್ಯಾಕ್ಟ್ರಿ ಒಂದು ಪರ್ಯಾಯ ಬಿಟ್ಟು ಮತ್ತೇನೋ ಪರ್ಯಾಯ ಐತೆ ಸರ್. ನೋಡ್ರಿ, ರೈತರಿಗೆ ಇವಾಗ ಕಬ್ಬು ಬೆಳೆದವ್ರು ಅವರು ಬಿಡ್ರಿ, ರೈತರಿಗೆ ಪರ್ಯಾಯ ಅನ್ನೋದಾದ್ರೆ ಅಲ್ಲಿ ಗಾನಗಳನ್ನ ಮಾಡೋದು, ಬೆಲ್ಲ ತಯಾರು ಮಾಡೋದು, ಅಲ್ಲ ತಮ್ಮ ಲೋಕಲ್ನಲ್ಲಿ ಮಾರ್ಕೊಳ್ರಿ. ನೀವು ಅದನ್ನ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಇದೊಂದು ಬೆಳೆ ಏನೋ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಮುಂದಿನ ಬೆಳೆ ಕಷ್ಟ ಆಗಲ್ಲ. ಇನ್ನೊಂದು ಅಲ್ಲ, ಇವಾಗ ಏನೋ ಕಬ್ಬು ಬೆಳೆದವ್ರೆ, ಸಿಕ್ಕಾಪಟ್ಟೆ ಕಬ್ಬು ಬೆಳೆದವ್ರೆ, ಎಲ್ಲ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ, ಬಿಲ್ ಬರುತ್ತೆ, ಹಾಗೆ ಹೀಗೆ ಅಲ್ಲ ಬೆಳೆದಿದ್ದಾರೆ, ಹೋಗಿದೆ. ಯಾವಾಗ ಪರ್ಯಾಯ ಏನು ಅಂತಂತಂದ್ರೆ ಫ್ಯಾಕ್ಟ್ರಿಗಳನ್ನ ತೆಗ್ಸಾಕಿ ಅವ್ರಿಗೆ ಅವ್ರ ಸಕ್ಕರೆ ಉತ್ಪಾದನೆ ಆಗಲಿಕ್ಕೆ ನಿಮ್ ಬೆಲ್ಲ ತುಂಡೋದು ಜನ ಸಿಂಪಲ್ ಅದಲ್ರಿ. ಹೌದು, ನೀವು ಅದೇ ಅಂದ್ಕೊಳ್ಳಿ. ಪರ್ಯಾಯ ಇನ್ನೊಂದು ಏನಪ್ಪ ಅದಕ್ಕೆ ಅಲ್ಟರ್ನೇಟಿವ್ ಅಂದಾಗ ನೀವು ತೊಗೊಳ್ತೀರಪ್ಪ. ಅಲ್ಲಿ ಅಲ್ಟರ್ನೇಟಿವ್ ಇಲ್ಲ, ನೀವು ಬೆಲ್ಲದ ತೊಗೋಬೇಕು ಅಂತ ಬಂದು ಬೆಲ್ಲ ತೊಗೊಳ್ತಾರೆ ಅವ್ರ. ಸಿಂಪಲ್ ಲಾಜಿಕಲ್. ಇದರಲ್ಲಿ ದೊಡ್ಡ ನೀವು ರಾಕೆಟ್ ಸೈನ್ಸ್ ಬೇಕಾಗಿದೆನಾ? ಸರ್, ಕಬ್ಬು ಬಿಟ್ಟರೆ ಬೇರೆ ಯಾವುದೇ ಬೆಳೆ ಇಲ್ಲವೇ? ಇದ್ದಾವಲ್ರಿ, 23 ಥರದ ಬೆಳೆಗಳಿದ್ದಾವೆ ನಮ್ಮಲ್ಲೇ. ಅವಾಗ ಮಾರ್ಕೆಟೇ ಇಲ್ಲ. ಅವು ರಾಶಿಗೆ ಬಂದಾಗ ರೇಟ್ ಡೌನ್ ಆಗ್ತದೆ. ಅವು ಹೋದ ತಕ್ಷಣ ರೇಟ್ ಮತ್ತೆ ಮೇಲೆ ಕೇಳ್ತದೆ. ಒಂದು ಉದಾಹರಣೆ ತಗೊಳ್ರಿ, ಇವತ್ತು ಜೋಳ 44-45 ರೂಪಾಯಿ KG, ಕ್ವಿಂಟಲ್ಗೆ ಎಷ್ಟಾಯ್ತು? 100 KG ಇರ್ತಾವೆ ಅದರಲ್ಲಿ. ಹೌದು,
ಅಂದ್ರೆ ರೈತರಿಗೆ ಎಷ್ಟು ಕೊಡ್ತಾರೆ ಅವರು 15, 20, 10,000 45,000 ತನಕ ಆಯ್ತದ. ಯಾರೂ ಕೊಡೋದಿಲ್ಲ. ಇಲ್ಲಿ ಕೊಡೋದವ್ರು ರೈತರಿಗೆ 10-15 ಸಾವಿರ ರೂಪಾಯಿ ಕೊಟ್ಟರೆ ಮುಗಿದೋಯ್ತು. ಇನ್ನು 10,000 ಕೊಟ್ಟಿಲ್ಲ. ಫಸ್ಟ್ ಕ್ಲಾಸ್ ಜೋಳ ಇದು. ನಾವು ದಂಡಿ ಜೋಳ ಅಂತ ಕರಿತೀವಿ, ಬಿಳಿ ಜೋಳ ಅಥವಾ ಬಿಳಿಜೋಳ, ಅಥವಾ ನಮ್ಮ ಬಿಜಾಪುರ ಬಿಳಿಜೋಳ. ಅಲ್ಲೇ ನಿಮ್ಗೆ ಅವ್ರಿಗೆ 15-20 ಸಾವಿರ ಕೊಟ್ಟರೆ ಹೆಚ್ಚಾಯಿತು. ಆದರೆ ಇದು ಎಷ್ಟು ಆಗ್ತದೆ ಮಾರಿದ 15 ಕೊಡೋದಿಲ್ಲ ಅವರು. ಹೌದು, ಎಕ್ದಮ್ ಕಡಿಮೆ ಆಗಿ ತಗೊಳ್ತಾರೆ. ಪಾಪ ರೈತ ಹೆಂಗೆ ಉಳಿಬೇಕು ಅದರಲ್ಲೇ? ಪ್ರತಿಯೊಂದು ಬೆಳೆದು ಹೆಂಗದ ರೀ, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಯಾವ ಬೆಳೆ ತೊಳಿತವ್ರಿ, ಯಾವುದು ಲಾಭ ಇಲ್ಲ ಪಾಪ. ಆ ರೈತರು ಅದು ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅವ್ರು ಅಭ್ಯಾಸ ಮಾಡ. ಇನ್ನೊಂದು ಮಾತು ಹೇಳ್ತೀನಿ ವೀಕ್ಷಕರಿಗೆ, ಅದೇನಪ್ಪ ಅಂತಂದರೆ ಕರೋನಾ ಟೈಮಲ್ಲಿ ಎಲ್ಲ ಫ್ಯಾಕ್ಟ್ರಿಗಳು ಬಂದು, IT BT ಬಂದು ಎಲ್ಲ ಲಾಸ್. ಬಟ್ ಪ್ರಾಫಿಟೇಬಲ್ ಬಿಸ್ನೆಸ್ ವಾಸ್ ಕೃಷಿ, ರೈತಾಪಿ. ಹೌದ್ರಿ, 3.5 ಇವತ್ತು 3.5 ನಮ್ಮ GDP ಉಳಿದಿದ್ದು. ಹೌದು, GDP ಉಳಿದ ನಾವು ಬದುಕಿದ್ದು. GDP ಉಳಿತಿದ್ದು ಹಾಳಾಗಿ ಹೋಗ್ತು ಬಿಟ್ಬಿಡ್ರಿ, ನಾವು ಬದುಕಿದ್ದು ಅನ್ನದಿಂದ. ಹೌದು ಸರ್, ಬೆಳೆಗೆ ಬೆಲೆ ಇಲ್ಲದ ಜಗತ್ತು. ಹೌದು, ಇವತ್ತಿಲ್ಲ, ಬೆಳೆಗೆ ಬೆಲೆನೇ ಇಲ್ಲ. ಅದಕ್ಕೆ ಮಿನಿಮಮ್ ನಾವು ಸಪೋರ್ಟಿಂಗ್ ಪ್ರೈಸ್ ಮಾಡಿದ್ರೆ ಮೋದಿಯವ್ರು ಬೆನ್ನು ಹತ್ತಿ ಸಾಕಾಗಿ ವರ್ಷ ಕುಂತು ರೈತರು 700-750 ಜನ ರೈತರು ತಿಳ್ಕೊಂಡ್ರು ಡೆಲ್ಲಿಯಲ್ಲಿ. ಮತ್ತೆ ಅಲ್ಲಿ ತಿಳ್ಕೊಂಡಿದ್ದೇನಪ್ಪ ಅಂತಾರೆ, ಚಳಿ, ಭಯಂಕರ ಚಳಿ, ಭಯಂಕರ ದೆಹಲಿಯಲ್ಲೇ ಭಯಂಕರ ಚಳಿ, ಭಯಂಕರ ಬಿಸಿಲು, ಭಯಂಕರ ಮಳೆ ಎಲ್ಲ ಭಯಂಕರ. ಆ ಭಯಂಕರ ನಡಕ 700 ಜನ ತಮ್ಮ ಜೀವ ಕೊಟ್ಟರು. ಆದರೂ ಏನೂ ಆಗಿಲ್ಲ. ಇಲ್ಲಿವರೆಗೆ ರೈತರಿಗೆ ಮಾರ್ಗ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಕಾನೂನು ಆಗ್ತಾ ಇಲ್ಲ. ಮತ್ತು ಇಲ್ಲಿ ಕಾನೂನು ಅದ, ಬೆಂಬಲ ಬೆಲೆ ಅದ ಇದಕ್ಕೆ ಕಬ್ಬಿಗೆ. ಆದರೆ 15 ದಿವಸ ಕೊಡಬೇಕಂತದ. ತಿಂಗಳು 4 ಬಂದು ಇನ್ನೊಂದು ಬಿಲ್ ಬಾಕಿ ಅದ ರೀ. ಬಿಲ್ ಒದ್ದಾಡ್ತಾ ಇದ್ದಾರೆ. ಬಿಲ್ ಬಾಕಿ ಇದೆ. ಬೆಳಗಾವಿ ಜಿಲ್ಲೆ ಒಂದಲ್ಲ, ಇಡೀ ಆಲ್ ಓವರ್ ಇಂಡಿಯಾ, ಕರ್ನಾಟಕದೊಳಗೆಲ್ಲ ಅಲ್ಲೇ ಹಂಗೆ ಐತೆ ಸರ್. ಸರ್, ಸಕ್ಕರೆ ಕೊನೆ ಪ್ರಶ್ನೆ, ಸಕ್ಕರೆ ಕಾರ್ಖಾನೆಗಳು ಬಂದ್ ಆಗ್ಬೇಕಾ? ನೋಡ್ರಿ, ಅವ್ರು ಬಂದ್ ಮಾಡೋದು ಬಾಚರು, ಏನೂ ಲಾಭ ಇಲ್ಲ ಅವರಿಂದ. ನಮಗೆ ಲಾಭ ಇಲ್ಲ, ಅವ್ರ ಲಾಭ ಅದ. ಅವ್ರು ರಾಜಕೀಯ ಮಾಡೋದಕ್ಕೆ, ಅವ್ರು ಆಯುಷ್ಯಾನ್ಮಯ ಇರೋದಕ್ಕೆ, ಮತ್ತೆ ಇದಕ್ಕೆ ಲಾಭ ಅದ. ಅವ್ರು ಯಾವಾಗ ಕೇಳಿದ್ರಿಗೆ ನಿಂತೆಲ್ಲ ಎಬ್ಬಿಸ್ಕೊಂಡವ್ರು ನಮ್ದು ಲಾಸ. ಮತ್ತು ಅದಕ್ಕೆ ಅನುಕೂಲ ಆಗುವಂಗೆ ನಮ್ಮ CA ಎಲ್ಲ ವ್ಯವಸ್ಥೆ ಹಂಗೆ ಅದ. ಮತ್ತು ನಮ್ಮ ಸರ್ಕಾರಗಳು ಅವ್ರ ಮಾತು ಕೇಳ್ತದೆ, ನಮ್ಮ ಮಾತು ಕೇಳಿದ್ರೆ. ಯಾಕೆ ನಮ್ಮ ಮಾತು ಕೇಳಿದ್ರು ಅಂದ್ರೆ ನಾವು ಅವ್ರಿಗೆ ಪಾರ್ಟಿ ಫಂಡ್ ಕೊಡೋದಿಲ್ಲ. ಇಲ್ಲದೆಲ್ಲ ಸೂತ್ರ ನಮ್ಮ ಪಾರ್ಟಿ ಸಲುವಾಗಿ, ಇಲೆಕ್ಷನ್ ಸಲುವಾಗಿ ಇವೆಲ್ಲ ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗಾಗಿ ರೈತರ ಹತ್ರ ಆಗ್ಬೇಕಾಗಿದೆ, ರೈತ ಶಿಕ್ಷಿತರಾಗಬೇಕಾಗಿದೆ, ಏನು ಬೆಳೆದ ಯೋಗ್ಯ ತಾವು ತಿಳ್ಕೊಬೇಕಾಗಿದೆ, ತಮ್ಮ ಹಳ್ಳಿಗಳನ್ನ ಮಾರ್ಕೆಟ್ ಮಾಡ್ಬೇಕು ಹೋಗ್ಬೇಕಾಗಿದೆ, ಅಲ್ಲಿ ಗೋಡಾವನ್ನು ತಾವು ಕಟ್ಟಿಸ್ಕೋಬೇಕಾಗಿದೆ. ಇಲ್ಲ ತಾವು ಸಹಕಾರ ಕೊಟ್ಟು ಮಾಡಿದ್ರೆ, ಶ್ರಮ ವಹಿಸಿ ಮಾಡಿದರೆ ಪ್ರತಿಯೊಂದು ಹಳ್ಳಿನೂ ಗೋಡನ್ನು ಕಟ್ಕೋಬೋದು. ಅವರು ಅಲ್ಲಿ ಬೆಳೆದ್ರೆ ಬೆಳೆನಲ್ಲಿ ಇಟ್ಕೋಬೋದು, ಮಾರ್ಬೋದು ನಮ್ಗೆ ಬೇಕಾದಾಗ. ಈಗಂತ ಮಾರ್ಕೆಟ್ ಎಲ್ಲ ಇದು ರೋಡ್ ಅಂತ ಎಲ್ಲ ಹೋಗ್ತಾ ಇದೆ. ರೋಡ್ ಯಾಕೆ ಮಾಡ್ತಾರೆ ಅಂದ್ರೆ ಅದು ಗೌರ್ಮೆಂಟ್ದವರು ಅವ್ರು ಪಾರ್ಟಿ ಬಂದು ಸಿಗೋದಲ್ಲೇ ಪಾರ್ಟಿ ಬಂದು ಹೊಡಿತ ರೋಡ್ ಮಾಡ್ತಾರೆ. ಕಡೆಗೆ ಅದಕ್ಕೆ ನಾವು ಉಪಕಾರ ಮಾಡ್ತಾರೆ, ನಮ್ಗೆ ತಾವು ಲಾಭ ಆಗ್ತದೆ ಅಂತೇಳಿ. ಇದೆಲ್ಲ ರೈತರು ರೈತರು ಸಂಘಟಿತರಾಗಬೇಕು, ಶಿಕ್ಷಿತರಾಗಬೇಕು. ಮೊದಲು ತ್ಯಾಗದ ಗುಣ ಬೆಳೆಸಬೇಕು. ತ್ಯಾಗಿಗಳು ಅಂತಾರೆ ಅವರು. ಆದರೆ ಇಲ್ಲಿ ಇರಿಸೆ ಮತ್ತೆ ಹಾಕಿ ನಮ್ಮ ಬುದ್ಧಿವಂತ ಜನ ಇರ್ತಾರಲ್ಲ, ಅವ್ರನ್ನ ದುಡ್ಡು ಮಾಡ್ಕೊಳ್ತದ್ದು ಭಾಳದ. ರೈತರು ಹೆಸರುಕೊಂಡ್ರೆ ಈ ದೇಶದ ಅಧಿಕಾರನ ಅವರೇ ಹಿಡಿಬೋದು. ರೈತರು, ಕಾರ್ಮಿಕರು, 90% ಇದ್ದಾರೆ ಅವ್ರು. ಸರ್, ಅದೇ ಏನು ಹೇಳ್ತಿದೀವಿ ನಾವು, ಆ ಜಾತಿ ಈ ಜಾತಿ ಅಂತ ಹೇಳಿ ಬಿರುಕು ಬಿಡಿಸಿ ಎಲ್ಲ ಒಗ್ಗಟ್ಟನ್ನ ಒಡೆದಾಕ್ಬಿಟ್ರೆ, ಆದ್ರೂ ಕೂಡ ರೈತ ಈ ದೇಶದ 8% ಇದ್ದಾನೆ ಸರ್. 70-80% ಇದ್ದಾನೆ ರೀ ಇವತ್ತು ರೈತರು ಅದಾರ. ಇವತ್ತು ನಾವು ಅವರೆಲ್ಲ ಸಂಘಟಿತರಾಗಿ ಒಂದೇ ಛತ್ರ ಛಾಯದ ಅಡಿಯಲ್ಲಿ ಬಂದು ಅಧಿಕಾರ ಮಾಡ್ಕೊಂಡು ಬಿಟ್ರೆ ಮುಗ್ದೆ ಹೋಯ್ತಲ್ಲ ಸರ್. ಅದಾವಾಗ ಶಿಕ್ಷಣ ಬೇಕು, ಆ ಶಿಕ್ಷಣ ಕೊಡ್ಕೊಡ್ತಾ ಇಲ್ಲ ಇದು ನಮ್ಮ ಸರ್ಕಾರ. ಮತ್ತು ಇವರು ಕಲಿತಾ ಇಲ್ಲ, ನಮ್ಮ ಮಕ್ಕಳು, ನಮ್ಮ ರೈತರು ಸಹಿತ ಒಗ್ಗಟ್ಟ ಕೇಳ್ತಾ ಇಲ್ಲ. ನಮ್ಮ ಮಕ್ಕಳು ಶಿಕ್ಷಣ ಬೇಕಪ್ಪ ಅಂತೇಳಿ ಇವ್ರು ತಾವು ತಿಳಿದಂಗೆ 1,50,000 70,000 ಕೊಟ್ಟು ಪ್ರೈವೇಟ್ದ್ರೆ ಹಾಕ್ತಾರೆ. ಪ್ರೈವೇಟ್ದ್ರೆ ಮಕ್ಕಳಿಗೆ ಎಲ್ಲ ಜ್ಞಾನ ಬರೋದಿಲ್ಲ, ತಿಳುವಳಿಕೆ ಬರೋದಿಲ್ಲ. ಪಾಪ ಅವರು ಬಾಯ್ಪಟ್ ಮಾಡ್ಕೊಂಡು MBBS ಮತ್ತೇನು ಮಾಡ್ಕೊಂಡು ಮತ್ತೆ ಪಾಸಾಗಿ ಮತ್ತೆ ಇಂಗ್ಲೆಂಡು, ಲಂಡನ್ ಮತ್ತೆ ಹೋಗಿ ರೊಕ್ಕ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಂತ್ರಜ್ಞಾನ ಇರ್ಬೋದು, ಬೇಡ ಈ ಮೆಡಿಸಿನ್ ಇರ್ಬೋದು. ನೀವು ನೋಡ್ತಾ ಇದ್ದೀರ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರೈತರಿಗೆ ಲಾಭ ಆಗಬೇಕು ಅಂತ ಹೇಳಿ ಇವತ್ತಿನ ಚರ್ಚೆ ಮುಗೀತು ಎಂದು. ನಾವೇನಕ್ಕೆ ಈ ಮಾತು ಹೇಳ್ತಿದ್ದೀವಿ ಅಂತಂದರೆ, ಐಷಾರಾಮಿ ಜೀವನ ಮಾಡೋದಾಯ್ತು. ರೈತರದ್ದು ನಾನು ಈ ಮಾತು ಅನ್ಬಾರ್ದು, ಬಟ್ ಆದರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಒಂದು ಮಾತೈತೆ, ಹೆಣದ ಮೇಲೆ ತೆನೆ ಸುಟ್ಕೊಳ್ಳೋದು ಅಂತ. ರೈತರು ಹೆಣದ ಮೇಲೆ ತೆನೆಯನ್ನು ಸುಟ್ಕೊಂಡು ತಾವು ತಾವು ಆರಾಮಾಗಿ ತಮ್ಮ ದೇಹವನ್ನು ದಷ್ಟಪುಷ್ಟವಾಗಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ರೈತರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ. ಸೊ ರೈತರು ಕೂಡ ಒಂದು ಸ್ವಲ್ಪ ಚಾಲಾಕಿತನ ತೋರಿಸಿ, ಇದಕ್ಕೆ ಇವಾಗ ಇದೊಂದೇನೋ ಬೆಳೆ ಕಬ್ಬು ಹಾಕಿದ್ದೀರಾ, ಓಕೆ, ಆ ಕಬ್ಬನ್ನು ಏನೋ ಗಾನಕ್ಕೆ ಹಾಕಿ ಬೆಲ್ಲ ಮಾಡ್ಕೊಳ್ಳಿ. ಇದೊಂದ್ಸಲಿ ಏನೋ ಭಾಳ ಅಲ್ಲಪ್ಪ, ಈ ಪ್ರತಿ ವರ್ಷ ನಾನು 2,500 ಪ್ರತಿ ಕ್ವಿಂಟಲ್ಗೆ ಲಾಸ್ ಮಾಡ್ಕೊಂತಿರ್ತೀರ. ಇದೊಂದು ಸಾರಿ ಹೋಗಲಿ,
ಅಂತ ಹೇಳಿ ಗಾಣಕ್ಕೆ ಹಾಕಿ ಬೆಲ್ಲ ರೆಡಿ ಮಾಡ್ಕೊಂಡು ಒಂದು ಮಾರ್ಕೆಟ್ ನಿಮಗೆ ತಗೊಂಬನ್ನಿ, ಅದೇನು ಕೆಡಲ್ಲ ಬೆಲ್ಲ, ಎಷ್ಟು ದಿವಸ ಇಷ್ಟೂ ಕೆಡಲ್ಲ. ಆಮೇಲೆ ಅದ್ರ ಜೊತೆಗೆ ಕಾಳುಗಳನ್ನು ಬೆಳೆದು ತಾವೇ ಅಲ್ಲೇ ಏನು ಫ್ಯಾಕ್ಟ್ರಿಗೆ ಹಾಕ್ತಿದ್ದೀರಲ್ಲ, ಊರು ಜನನೇ ಸೇರಿಸ್ಕೊಂಡ್ಬಿಟ್ಟು ಸರ್ಕಾರ ಮಾಡಲ್ಲ, ಸರ್ಕಾರ ಅಂತೂ ನಿದ್ದೆಗೈದೈತೆ, ನಿದ್ದೆದೆಲ್ಲ ಐತೆ ಸರ್ಕಾರ ಜೋರಾಗಿ. ಸೊ ಅದಕ್ಕೇನೆ ತಾವೇ ಊರಲ್ಲೇ ಹಿರಿಕರೆಲ್ಲ ಕೂಡ್ಕೊಂಡ್ಬಿಟ್ಟು ಕೈಲಾದ ಸಹಾಯವನ್ನು ಮಾಡ್ಕೊಂಡು ಕೈಲಾದ ದುಡ್ಡನ್ನು ಹಾಕ್ಕೊಂಡು ನೀವೇ ಗೋಡಾವನ್ಗಳನ್ನು ಮಾಡ್ಕೊಳ್ಳಿ, ಬಂದು ಅಲ್ಲೇ ತಗೊಂಡೋಗ್ಲಿ. ರೋಡ್ಗಳಂತೂ ಮಾಡಿದ್ದಾರೆ, ಇದನ್ನಂತೂ ಮಾಡಿದ್ದಾರೆ 40%ಗೋಸ್ಕರ, ಕನೆಕ್ಟಿವಿಟಿ ಅಂತೂ ಐತೆ. ಸೊ ಈ ಒಂದು ಮಾತನ್ನು ಹೇಳ್ತಾ ನಾನು ಆಕ್ರೋಶದಿಂದ ಈ ಮಾತು ಹೇಳ್ತಿದ್ದೀನಿ. ಒಬ್ಬ ರೈತ ಭೂಮಿ ಬಿತ್ತಿ ಬೆಳೆದು ಮತ್ತೆ ಲಾಸಲ್ಲಿ ನಿಮಗೆ ಕೊಟ್ಟು ಹೋಗ್ತಾನೆ. ಅದಾದರೂ ಒಂದು ಅರಿವನ್ನು ಇಟ್ಕೊಂಡು ಕೆಲಸ ಮಾಡಬೇಕು, ಇಲ್ಲಪ್ಪ ಅಂದರೆ ಅವ್ರಿಗೆ ನ್ಯಾಯ. 2000 ಹೆಚ್ಚು ಕಡಿಮೆ 2000 ರೌಂಡ್ ಹಿಡ್ಕೊಂಡು ಇಲ್ಲಿವರೆಗೆ ಹೆಚ್ಚು ಕಡಿಮೆ 50 ಲಕ್ಷಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದು ಬರ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಕಂಡಿದ್ದು ಕಂಡ ಹಾಗೆ ನಮಗೇನು ಕಾಣ್ತಾಯಿತ್ತೋ ಅದನ್ನು ನಾವು ಓಪನ್ ಆಗಿ ಹೇಳ್ಬಿಡ್ತೀವಿ. ಸೊ ಈ ಟೈಪ್ ಸ್ವತಂತ್ರ ಪತ್ರಿಕೋದ್ಯಮ ನಿಮಗೆ ಬೇಕಂತಂತಂದರೆ ನಮ್ಮದು ಒಂದು ಚಿಕ್ಕ ಸಂಸ್ಥೆ. ಈ ಒಂದು ಚಿಕ್ಕ ಸಂಸ್ಥೆ ಮೇಲೆ ಯಾರದೇ ಆಗಲಿ ಇದನ್ನಿಲ್ಲ, ಏನಂತೀರಿ ನಾವು, ಬಾಯಿಂಡಿಲ್ಲ, ಒತ್ತಾಯಗಳಿಲ್ಲ, ಒತ್ತಡಗಳಿಲ್ಲ. ಸೊ ಇದೇ ರೀತಿ ನಾವು ಬೇಬಾಕಾಗಿ ಮಾತಾಡ್ತೀವಿ, ನಿಮ್ಮ ಧ್ವನಿಯಾಗಿ ನಿಮಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇದ್ದೀವಿ. ತಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಮ್ಮ ಕೈಲಾದ ಸಹಾಯವನ್ನು ಈ ಒಂದು ಬಾರ್ಕೋಡ್ ತೋರಿಸ್ತಾ ಇದ್ದೀವಿ, ಅದಕ್ಕೆ ಹಾಕಿದ್ರೆ ಈ ಒಂದು ನಮ್ಮ ಚಾನಲ್ ನಿಮಗೋಸ್ಕರ ಸದಾಕಾಲ ನೀವು ಹಾಕಲಿಲ್ಲ ಅಂದ್ರೂ ನಿಂತಿರುತ್ತೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಬಟ್ ಆದರೂ ಕೂಡ ಹಾಕಿದ್ರೆ ಒಂದು ಸ್ವಲ್ಪ ಏನೋ ಇಲ್ಲೂ ಕೂಡ ಒಂದು 4-5-6 ಜನ ದುಡಿತವ್ರೆ, ಅವ್ರಿಗೂ ಕೂಡ ಹೊಟ್ಟೆಗಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಖಂಡಿತ ಕಂಡ ಹಾಗೆ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.